ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೃಷ್ಣ, ವಿಹಾರಿಗೆ ಎಲ್ಲಾನು ತೋರಿಸಿದ್ಯಾ? ಎಲ್ಲ ತೋರಿಸ್ದೆ ಅಮ್ಮ. ಅಷ್ಟೇ ಅಲ್ಲ, ಇಬ್ರು ಸೇರಿ ಎಲ್ಲ ಆಟ ಆಡಿದ್ವಿ. ಇವತ್ತು ತುಂಬಾ ಚೆನ್ನಾಗಿತ್ತಮ್ಮ. ಸರಿ ಬಾ, ಊಟ ಮಾಡಿಸ್ತೀನಿ. ನನಗೆ ಹಸಿವಾಗಿಲ್ಲ ಅಮ್ಮ, ನಾನು ತಿಂದಾಯ್ತು. ತಿಂದಾಯ್ತಾ? ಹೌದು ಅಪ್ಪ. ವಿಹಾರಿ ಅವ್ರ ತಾತ ಬೇಕ್ರಿಗೆ ಕರ್ಕೊಂಡೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡೋದ್ರು. ವಿಹಾರಿ ಜೊತೆಗೆ ನನಗೂ ಕೂಡ ಕೊಡಿಸಿದ್ರು. ನಾನು ವೆಜ್ ಪಪ್ಸ್ ತಿಂದೆ, ತುಂಬ ಚೆನ್ನಾಗಿತ್ತು. ಅಮ್ಮ, ವಸಂತಮ್ಮ ಮತ್ತು ತಾತ ತುಂಬ ಒಳ್ಳೆಯವರು. ವಿಹಾರಿನ ಹೇಗೆ ಚೆನ್ನಾಗಿ ನೋಡ್ಕೋತಾರೋ ನನ್ನೂ ಹಾಗೆ ಚೆನ್ನಾಗಿ ನೋಡ್ಕೋತಾರೆ. ಹೌದು ಕಂದ, ಅವರೆಲ್ಲ ತುಂಬಾ ಒಳ್ಳೆಯವರು. ಅದಕ್ಕೆ ನಿನ್ನನ್ನು ಮನೆಯವನ ಹಾಗೆ ನೋಡ್ಕೋತಿದ್ದಾರೆ. ಶ್ಯಾಮ ಈ ಕೇಸ್ ಬಿಡೋ ಹಾಗೆ ಕಾಣಿಸ್ತಿಲ್ಲ. ನನ್ನ ಹಿಡ್ಸ್ಕೊಡೋವರೆಗೂ ನಿದ್ರೆ ಮಾಡಲ್ಲ ಅವಳು. ಇವತ್ತು ಪೊಲೀಸರು ನನ್ನ ಮನೆ ತನಕ ಬಂದರು. ನಾಳೆ ನನ್ನ ಸ್ಟೇಷನ್ಗೆ ಕರೆಯಲ್ಲ ಅಂತ ಏನು ಗ್ಯಾರಂಟಿ? ನನ್ನ ಕೋರ್ಟ್ ಮೆಟ್ಲು ಹತ್ಸೋ ತನಕ ಹೋಗ್ಬೋದೇನೋ. ಕಲ್ಪ್ರೇಟ್ ಯಾರು ಅಂತ ತಿಳ್ಕೊಳಕ್ಕೆ ಎಲ್ಲ ರೀತಿನೂ ಟ್ರೈ ಮಾಡ್ತಿದ್ದಾಳೆ. ನಾನೇ ಅಂತ ಗೊತ್ತಾದ್ರೆ ಈ ಸಲ ನನ್ನ ಕ್ಷಮಿಸಲ್ಲ. ಆದರೆ ಅವ್ರಿಗೆ ಆ ಚಾನ್ಸ್ ಕೊಡಬಾರ್ದು. ಶ್ಯಾಮ ಖಂಡಿತ ವನಜಾಕ್ಷಿ ಹತ್ರ ಹೋಗೋ ಚಾನ್ಸಸ್ ಇದೆ. ಅವಳು ನನ್ನ ಹಿಡಿಯೋಕ್ಕೆ ಮೊದಲು ನಾನೇ ಅವಳನ್ನು ಫಾಲೋ ಮಾಡಬೇಕು. ಪ್ರತಿ ಕ್ಷಣ ಅವಳಿಡೋ ಪ್ರತಿ ಹೆಜ್ಜೆನೂ ನಾನು ಗಮನಿಸ್ತಾ ಇರಬೇಕು. ಅವಳ ಪ್ಲ್ಯಾನ್ ಏನು ಅಂತ ಮೊದಲು ತಿಳ್ಕೋಬೇಕು. ಆವಾಗ ನಾನು ಅವಳಿಗೆ ಸಿಗದೇನೆ ಸೇಫ್ ಆಗಿರ್ಬೋದು. ಹಲೋ ಮೇಡಮ್. ನಿನ್ಗೊಂದು ಕೆಲಸ ಇದೆ. ಹೇಳಿ ಮೇಡಮ್. ನೀನು ಹಾಸ್ಪಿಟಲಲ್ಲೇ ಇರು. ವನಜಾಕ್ಷಿನ ಯಾರು ನೋಡಕ್ ಬರ್ತಾರೆ, ಅಲ್ಲಿ ಏನು ನಡೀತಿದೆ ಅಂತ ಎಲ್ಲ ಗಮನಿಸ್ತಾರೋ. ಪ್ರತಿ ವಿಷಯ ತಕ್ಷಣ ನನಗೆ ಹೇಳ್ತಿರು. ಸರಿ ಮೇಡಮ್, ಈಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಕೀಯಿಂದ ಏನಾದರೂ ಕ್ಲೂ ಸಿಗತ್ತಾ ಅಂತ ನೋಡಿದ್ರೆ ಏನೂ ಗೊತ್ತಾಗ್ಲಿಲ್ಲ. CCTV ಫುಟೇಜ್ ಟ್ರೈ ಮಾಡಿದ್ರೆ ಅಲ್ಲೂ ಸಿಗಲಿಲ್ಲ. GPS ಟ್ರ್ಯಾಕರ್ ಟ್ರೈ ಮಾಡಿದ್ರೆ ಅಲ್ಲೂ ಸಿಗಲಿಲ್ಲ. ಇನ್ನು ಕಂಡು ಹಿಡಿಯೋಕ್ಕೆ ಏನು ಚಾನ್ಸ್ ಇದೆ? ಶ್ಯಾಮ, ನನಗೋಸ್ಕರ ನೀನು ತುಂಬ ಕಷ್ಟಪಡ್ತಿದ್ಯಾ ಅಲ್ವಾ? ಹಾಗೇನಿಲ್ಲ ರೀ, ನೀವು ಸೇಫ್ ಆಗಿರಬೇಕು, ಆಗಲೇ ಈ ಕುಟುಂಬ ಚೆನ್ನಾಗಿರೋದು. ನನ್ನ ಬಗ್ಗೆ ನಾನೇ ಇಷ್ಟೊಂದು ಯೋಚನೆ ಮಾಡೋನಲ್ಲ, ಇಷ್ಟು ಕೇರ್ ತೊಗೊಂಡಿರೋದಿಲ್ಲ. ನಾನು ಚೆನ್ನಾಗಿರಲಿ ಅಂತ ನೀನು ತುಂಬ ಟ್ರೈ ಮಾಡ್ತಿದ್ಯಾ. ನಿದ್ರೆ ಆಹಾರ ಬಿಟ್ಟು ಯೋಚನೆ ಮಾಡ್ತಿದ್ಯಾ. ಈಗಾದರೆ ಯಾವ ಥರ ಆಪತ್ತು ತೊಂದರೆ ಆಗದೆ ಹೊರಗೆ ಬಂದ್ವಿ. ಫ್ಯೂಚರಲ್ಲಿ ಏನೂ ಆಗಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ. ಸರಿ, ನೀವು ಹೋಗಿ ಮಲ್ಕೊಳ್ಳಿ. ನೀ ನನ್ನ ಪಕ್ಕದಲ್ಲಿಲ್ಲದೆ ಹೋದರೆ ನಂಗೆ ನಿದ್ರೆ ಹೇಗೆ ಬರುತ್ತೆ ಶ್ಯಾಮ? ನೀನು ಇನ್ವೆಸ್ಟಿಗೇಷನಲ್ಲಿ ಮುಳುಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇದೇನ್ರಿ, ನಾನು ಇದನ್ನೆಲ್ಲ ನಿಮಗೋಸ್ಕರ ಅಲ್ವಾ ಮಾಡ್ತಿರೋದು? ಇಲ್ಲ ಶ್ಯಾಮ, ಈ ಪ್ರಾಸೆಸ್ಸಲ್ಲಿ ಬಿದ್ದು ನಮ್ಮಿಬ್ಬರ ಮಧ್ಯ ಒಂದು ಗ್ಯಾಪ್ ಆಗೋಗಿದೆ.
ಒಂದು ಮಿಸ್ ಆಗ್ತಾ ಇದೆ. ಏನ್ ಮಿಸ್ ಆಗ್ತಿದೆ ರೀ? ಇದು ಮಿಸ್ ಆಗ್ತಾ ಇದೆ. ನಮ್ಮಿಬ್ಬರ ಮಧ್ಯ ಪ್ರೀತಿ ಮಿಸ್ ಆಗ್ತಾ ಇದೆ ಶ್ಯಾಮ. ದಿನ ನೀನು ನಮ್ಮ ಎದೆ ಮೇಲೆ ಮಲಗಿ ನಿನ್ನ ತಲೆ ಸವರ್ತಾ ಮಾತಾಡ್ತಾ ಇದ್ರೆ ನನ್ನ ಶರೀರ ತೇಲ್ ಹೋಗಿ ಯಾವಾಗ ನಿದ್ರೆ ಬಂತೋ ಹೇಗೆ ನಿದ್ರೆ ಬಂತೋ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗೆ ನೀನು ನನ್ನ ಬಗ್ಗೆ ಕೇರೇ ಮಾಡ್ತಿಲ್ಲ. ಸಾರಿ ರೀ, ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ನನಗೆ ಬೇಕಾಗಿರೋದು ನಿನ್ ಸಾರಿ ಅಲ್ಲ ಶ್ಯಾಮ, ನಿನ್ ಪ್ರೀತಿ. ಮಮ್ಮಿ, ಶ್ಯಾಮ ಎಲ್ಲಿ ಹೋದ್ಲು? ವಿಹಾರಿನ ರೆಡಿ ಮಾಡ್ತಿದ್ದಾಳಪ್ಪ. ಸರಿ. ಹಲೋ ಮೇಡಮ್. ಸರ್, ನಾನು ಅಖಿಲ್ ಮಾತಾಡ್ತಾ ಇದ್ದೀನಿ. ಶ್ಯಾಮ ಮಗನ ಸ್ಕೂಲಿಗೆ ರೆಡಿ ಮಾಡ್ತಿದ್ದಾಳೆ. ನಿನ್ನೆ ಮೇಡಮ್ ಅವ್ರು ಕಾಲ್ ಮಾಡಿ ವನಜಾಕ್ಷಿಗೆ ಸಂಬಂಧಪಟ್ಟಿರುವಂತ ಕಾಲ್ ರೆಕಾರ್ಡ್ಸ್ನ ತರಿಸಿ ಅಂತ ಹೇಳಿದ್ರು. ಹೌದು ಸರ್, ನಾನು ಅವಾಗ ಅವಳ ಪಕ್ಕದಲ್ಲೇ ಇದ್ದೆ. ಆ ಕಾಲ್ ರೆಕಾರ್ಡ್ಸನ್ನ ತರಿಸಿದ್ದೀನಿ ಸರ್. ಈಗ ನಮ್ಮ ಹತ್ರನೇ ಇದೆ ಅದು. ನೀವು ಮತ್ತೆ ಮೇಡಮ್ ಇಬ್ರು ಸ್ಟೇಷನ್ಗೆ ಬಂದ್ರೆ ರೆಕಾರ್ಡ್ ಆಗಿರುವಂತ ವಾಯ್ಸನ್ನ ಕೇಳಿ ಆ ವ್ಯಕ್ತಿ ಯಾರು ಅಂತ ಕಂಡು ಹಿಡಿಬಹುದು. ಖಂಡಿತವಾಗ್ಲೂ ಬರ್ತೀವಿ. ಸ್ವಲ್ಪ ಬೇಗ ಬನ್ನಿ ಸರ್. ಹಾ, ಇವಾಗಲೇ ಹೊರಡ್ತೀವಿ ಸರ್. ಯಾರಪ್ಪ ಅದು? ಯಾರೀ? ಎಸ್ ಐ ಅವರು ಶ್ಯಾಮ. ಎಸ್ ಐ ಸರಾ? ಏನಾದ್ರೂ ಗೊತ್ತಾಯ್ತಾ? ಮೊನ್ನೆ ನೀನು ಕೇಳಿರೋ ಕಾಲ್ ರೆಕಾರ್ಡ್ಸ್ ತರಿಸಿದಾರಂತೆ. ಅದನ್ನು ಕೇಳೋದಕ್ಕೆ ನಮ್ಮನ್ನು ಇವಾಗಲೇ ಸ್ಟೇಷನಿಗೆ ಬನ್ನಿ ಅಂದರು. ಸರಿ ರೀ, ಇವನ್ನ ಡ್ರಾಪ್ ಮಾಡಿ ಹೋಗೋಣ. ಸರಿ ಶ್ಯಾಮ. ಡ್ಯಾಡಿ, ನಾನು ನಿಮ್ ಜೊತೆಗೆ ಬರ್ತೀನಿ, ಸ್ಕೂಲ್ಗೆ ಹೋಗಲ್ಲ. ಹಾಗೆ ಹೇಳಬಾರ್ದು ಕಂದ. ನೀನು ಸ್ಕೂಲಿಗೆ ಹೋಗದೆ ಇದ್ರೆ ಲೆಸನ್ಸ್ ಮಿಸ್ ಆಗುತ್ತಲ್ವಾ, ಅದಕ್ಕೆ ಸ್ಕೂಲಿಗೆ ಬಂಕ್ ಮಾಡಬಾರ್ದು. ಪರವಾಗಿಲ್ಲ ಡ್ಯಾಡಿ, ನಾನು ನಿಮ್ ಜೊತೆಗೆ ಬರ್ತೀನಿ. ಬೇಡ ವಿಹಾರಿ, ನೀನು ಸ್ಕೂಲ್ಗೆ ಹೋಗ್ಬೇಕು. ನಾನು ಹೋಗಲ್ಲ ಅಜ್ಜಿ. ನೀನು ಈ ಅಜ್ಜಿ ಮಾತು ಕೇಳ್ತೀಯಲ್ಲ? ಕೇಳಲ್ಲ, ಹೋಗು. ಡ್ಯಾಡಿ, ನಾನು ಬರ್ತೀನಿ. ವಿಹಾರಿ, ಬೇಡ ಕಂದ, ನೀನ್ ಸ್ಕೂಲಿಗೆ ಹೋಗು. ನಾನು ಬಂದ್ರೆ ನಿಮ್ಗೇನ್ ಪ್ರಾಬ್ಲಮ್? ನನ್ನ ಯಾಕೆ ಬೇಡ ಅಂತಿದ್ದೀರಾ ಮಮ್ಮಿ? ವಿಹಾರಿ, ನಾವ್ ಹೋಗ್ತಿರೋದು ಪಿಕ್ನಿಕ್ ಅಲ್ಲ, ಪೊಲೀಸ್ ಸ್ಟೇಷನ್ಗೆ. ಆದ್ರೇನಂತೆ ಮಮ್ಮಿ, ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ ವಿಹಾರಿ, ನೀನ್ ಅಲ್ಲಿಗೆ ಹೋಗ್ಬಾರ್ದಪ್ಪ. ಅಲ್ಲಿ ಹೋದ್ರೆ ನೀನೇನಾದ್ರೂ ಹೇಳು, ನಾನು ಕೇಳಲ್ಲ. ವಿಹಾರಿ, ಹೇಳಿದ್ರೆ ಕೇಳಲ್ವಾ ನೀನು? ನಮ್ಗೆ ಎದುರುತ್ರ ಕೊಡ್ತೀಯಾ? ಇವಾಗ ನೀನು ಸ್ಕೂಲ್ಗೆ ಹೋಗ್ತೀಯ, ಇಲ್ಲಾಂದ್ರೆ ಏಟ್ ತಿಂತೀಯಾ? ಡ್ಯಾಡಿ, ಈಗ ನಾನು ಏನ್ ಹೇಳ್ದೆ? ಮಮ್ಮಿ ನಂಗೆ ಯಾಕೆ ಹೊಡಿತೀನಿ ಅಂದ್ರು? ಮತ್ತೆ ಹೇಳಿದ್ರೆ ಕೇಳಬೇಕಲ್ವಾ? ಅದು ನಿನ್ನ ಕರ್ಕೊಂಡು ಹೋಗೋ ಪ್ಲೇಸ್ ಆದ್ರೆ ಕರ್ಕೊಂಡು ಹೋಗ್ತಾ ಇದ್ವಿ ತಾನೆ. ಅದು ಅಲ್ದೇನೆ ಇವತ್ತು ನಿನಗೆ ಸ್ಕೂಲ್ ಇದೆ. ನಾವ್ ಎಷ್ಟು ಹೇಳಿದ್ರು ನೀನ್ ಕೇಳಲಿಲ್ಲ. ಮಮ್ಮಿಗೆ ಕೋಪ ಬರೋ ಹಾಗೆ ಮಾಡಿದೆ. ಅದು ತಪ್ಪಲ್ವಾ ಕಂದ? ತಪ್ಪೇ ಡ್ಯಾಡಿ. ಮಮ್ಮಿ, ಕೋಪ ಬಂತಾ? ಸಾರಿ ಮಮ್ಮಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಜಾಣ ಮರಿ, ಈಗ ನಿನ್ನ ಸ್ಕೂಲಿಗೆ ಬಿಡ್ತೀವಿ. ಸಂಜೆ ಮನೆಗೆ ಬಂದ್ಮೇಲೆ ನಾವೆಲ್ಲರೂ ಹೊರಗೋಗೋಣ, ಸರಿನಾ? ಸರಿ ಮಮ್ಮಿ. ಬಾ ನನ್ ಮುದ್ದು ವಿಹಾರಿ. ಅಜ್ಜಿಗ್ ಬಾಯ್ ಹೇಳು. ಬಾಯ್ ಅಜ್ಜಿ. ಬಾಯ್ ಪುಟ್ಟ. ಬಾ ನಡಿ.
ವನಜಾಕ್ಷಿ ಕೊನೆ ಸಲ ಮಾತಾಡಿರುವಂಥ ಕಾಲ್ ರೆಕಾರ್ಡ್ಸ್ ಇದು ಮೇಡಮ್. ನಿಮ್ಮ ಜೊತೆ ಮತ್ತೆ ಕೇಳಿ ಐಡೆಂಟಿಫೈ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಓಕೆ ಸರ್, ಕೇಳೋಣ. ಮೇಡಮ್ ನೀವಾ? ಹೇಳಿ. ಈಗ ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ ಮೇಡಮ್. ಇಲ್ಲಿ ಅಂದ್ರೆ ಎಲ್ಲಿ? ಮನೆಯಲ್ಲ, ರೋಡಲ್ಲ, ಎಲ್ಲಿದ್ಯೋ ಕರೆಕ್ಟ್ ಆಗಿ ಹೇಳು. ಏನ್ ಮೇಡಮ್ ಅಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ಇಲ್ಲೇ ಅಂದ್ರೆ ನಮ್ಮನೆ ಹತ್ರನೇ ಇದ್ದೀನಿ ಅಂತ ಅರ್ಥ. ಸರಿಯಾಗಿ ಗುರ್ತಿಡಿಯಕ್ ಆಗ್ತಿಲ್ಲ ಸರ್, ಇನ್ನೊಂದ್ಸಲ ಪ್ಲೇ ಮಾಡ್ತೀರಾ? ಮೇಡಮ್ ನೀವಾ? ಹೇಳಿ. ಈಗ ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ ಮೇಡಮ್. ಇಲ್ಲಿ ಅಂದ್ರೆ ಎಲ್ಲಿ? ವನಜಾಕ್ಷಿ ಯಾರೋ ಲೇಡಿ ಹತ್ರ ಮಾತಾಡಿದ್ದಾರೆ. ಈ ವಾಯ್ಸ್ ಎಲ್ಲಾದ್ರೂ ಕೇಳಿದ್ರಾ? ಅದೇ ಅರ್ಥ ಆಗ್ತಿಲ್ಲ. ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮತ್ತೆ ಇನ್ನೊಂದ್ಸಲ ಪ್ಲೇ ಮಾಡಿ. ಮೇಡಮ್ ನೀವಾ? ಹೇಳಿ. ಈಗ ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ ಮೇಡಮ್. ಇಲ್ಲಿ ಅಂದ್ರೆ ಎಲ್ಲಿ? ಮನೆಯಲ್ಲ, ರೋಡಲ್ಲ, ಎಲ್ಲಿದ್ಯೋ ಕರೆಕ್ಟ್ ಆಗಿ ಹೇಳು. ಏನ್ ಮೇಡಮ್ ಅಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ಒಂದ್ ನಿಮಿಷ ಸರ್, ನಿಲ್ಸಿ. ಮತ್ತೆ ಒಂಚೂರು ರಿವೈಂಡ್ ಮಾಡಿ. ಇಲ್ಲಿ ಅಂದ್ರೆ ಎಲ್ಲಿ? ಮನೆಯಲ್ಲ, ರೋಡಲ್ಲ, ಎಲ್ಲಿದ್ಯೋ ಕರೆಕ್ಟ್ ಆಗಿ ಹೇಳು. ಏನ್ ಮೇಡಮ್ ಅಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ಏನೋ ದುಡ್ಡಿನ ವಿಷಯ ಅನ್ಸತ್ತಲ್ವಾ ಸರ್? ಎಲ್ಲ ಒಂದ್ಸಲ ಫಸ್ಟಿಂದ ಪ್ಲೇ ಮಾಡಿ. ಮೇಡಮ್ ನೀವಾ? ಹೇಳಿ. ಈಗ ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ ಮೇಡಮ್. ಇಲ್ಲಿ ಅಂದ್ರೆ ಎಲ್ಲಿ? ಮನೆಯಲ್ಲ, ರೋಡಲ್ಲ, ಎಲ್ಲಿದ್ಯೋ ಕರೆಕ್ಟ್ ಆಗಿ ಹೇಳು. ಏನ್ ಮೇಡಮ್ ಅಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ಸರ್ ಅಲ್ಲಿ ಸ್ವಲ್ಪ ರಿವೈಂಡ್ ಮಾಡಿ. ಇಲ್ಲಿ ಅಂದ್ರೆ ಎಲ್ಲಿ? ಮನೆಯಲ್ಲ, ರೋಡಲ್ಲ, ಎಲ್ಲಿದ್ಯೋ ಕರೆಕ್ಟ್ ಆಗಿ ಹೇಳು. ಏನ್ ಮೇಡಮ್ ಅಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ಸರ್ ಈ ರೆಕಾರ್ಡಿಂಗ್ ಕೇಳಿದ್ಮೇಲೆ ನನ್ಗೊಂದು ವಿಷಯ ಅರ್ಥ ಆಯ್ತು. ವನಜಾಕ್ಷಿ ಅತ್ತಿಗೆಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬರಕ್ ಹೇಳಿದ್ದಾರೆ. ಅತ್ತಿಗೆ ಅಲ್ಲಿ ಹೋಗಿದ್ದಾರೆ. ಹೌದು ಮೇಡಮ್, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಮಾತಾಡಿದ್ದು ಲೇಡಿ ಅಲ್ವಾ? ಮತ್ತೆ ಗಂಡಸ ಯಾರೋ ನನ್ನ ಕಾರ್ ತಗೊಂಡು ಹೋದ್ರಲ್ಲ? ಇದು ಕೂಡ ಪಾಯಿಂಟೇ ಸರ್. ನನ್ನ ಪ್ರಕಾರ ಇದು ಚಿಕ್ಕ ಅಮೌಂಟಿಗೆ ಸಂಬಂಧಪಟ್ಟಿರೋದಲ್ಲ. ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ ಅಂತ ಅನ್ಸುತ್ತೆ. ಹೌದು ಸರ್, ಕೇಳಿದ್ರೆ ಹಾಗೆ ಅನ್ಸುತ್ತೆ. ವನಜಾಕ್ಷಿ ಕೊಡ್ಬೇಕಾದ ದುಡ್ಡನ್ನು ಕೊಡೋಕ್ಕಾಗದೆ ಬೇರೆ ವ್ಯಕ್ತಿಯಿಂದ ಆಕ್ಸಿಡೆಂಟ್ ಮಾಡಿಸಿ ಅವರನ್ನ ಮುಗಿಸೋ ಪ್ಲಾನ್ ಮಾಡಿರೋ ಹಾಗಿದೆ. ಅದಕ್ಕೆ ಬೇರೆ ವ್ಯಕ್ತಿ ಕಾರಲ್ಲಿ ಬಂದು ದುಡ್ಡು ಕೊಡ್ತೀನಿ ಅಂದ್ರಲ್ಲ? ಅದು ಓಕೆ ಸರ್. ದುಡ್ಡಿನ ವಿಷಯ ಆದರೆ ಮತ್ತೆ ಕೇಸಲ್ಲಿ ನನ್ನನ್ನು ಯಾಕೆ ಸಿಗಿಸ್ಬೇಕು ಅಂದ್ಕೊಂಡ್ರು? ಎಲ್ಲ ಎವಿಡೆನ್ಸಸ್ ನನ್ನ ವಿರುದ್ಧ ಇರೋ ಹಾಗೆ ಯಾಕೆ ಪ್ಲ್ಯಾನ್ ಮಾಡಿರ್ತಾರೆ? ಈ ಕೇಸಿಗೆ ಸಂಬಂಧಪಟ್ಟಿರೋ ಯಾವ ಚಿಕ್ಕ ಕ್ಲೂನು ಸಿಗದ ಹಾಗೆ ಯಾಕೆ ಹುಷಾರಾಗಿ ಪ್ಲ್ಯಾನ್ ಮಾಡಿದ್ದಾರೆ? ಅದೇ ಅರ್ಥ ಆಗ್ತಿಲ್ಲ ಸರ್. ಈಗ ಈ ಕೇಸ್ ಎಲ್ಲಿಂದ ಎಲ್ಲಿ ಹೋಗ್ತಿದ್ಯಂತಾನೂ ಗೊತ್ತಾಗ್ತಿಲ್ಲ. ವಾಯ್ಸ್ ಕ್ಲಾರಿಟಿ ಇಲ್ಲ. ಫೋನಲ್ಲಿ ಮಾತಾಡಿದ್ದು ಯಾರೋ ಗುರ್ತು ಹಿಡಿಯೋಕ್ಕೆ ಸಾಧ್ಯನೂ ಆಗ್ತಿಲ್ಲ. ಇಷ್ಟು ದಿನ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಒಬ್ರು ಲೇಡಿನೇ ಮಾಡಿರೋದೇನೋ ಅಂತ ಅನುಮಾನ ಬರ್ತಿದೆ. ಆ ಲೇಡಿಗೂ ವನಜಾಕ್ಷಿ ಅತ್ತಿಗೆಗಿರೋ ಸಂಬಂಧ ಏನು? ಮಧ್ಯೆ ಈ ದುಡ್ಡೇನು? ಇಷ್ಟಕ್ಕೂ ಆಕ್ಸಿಡೆಂಟ್ ಮಾಡಿದ್ದು ಆ ಲೇಡಿನೇನಾ? ಇಲ್ಲಾಂದ್ರೆ ಯಾರು ಮಾಡಿರ್ತಾರೆ ಅಂತ ನಂಗೆ ಏನೂ ಅರ್ಥ ಆಗ್ತಿಲ್ಲ. ಮೇಡಮ್, ನೀವೇನು ಚಿಂತೆ ಮಾಡಬೇಡಿ. ಈ ಕೇಸ್ ಈಗಷ್ಟೇ ಟ್ರ್ಯಾಕಿಗೆ ಬರ್ತಿದೆ. ಈ ಕೇಸ್ ವಿಷಯದಲ್ಲಿ ಇಲ್ಲಿವರೆಗೂ ನೀವು ತುಂಬ ಕಷ್ಟಪಟ್ರಿ. ಎಲ್ಲೂ ಯಾವ ಚಿಕ್ಕ ಆಧಾರನೂ ಸಿಗಲಿಲ್ಲ. CCTV ಫೂಟೇಜ್, GPS ಇದರಿಂದ ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಆದರೆ ಈಗ ಈ ಕಾಲ್ ರೆಕಾರ್ಡಿಂಗ್ ಈ ಕೇಸ್ಗೆ ಟ್ವಿಸ್ಟ್ ಕೊಡೋವಂಥ ಚಿಕ್ಕ ಕ್ಲೂ ಕೊಟ್ಟಿದೆ. ಮೊದಲು ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಲೇಡಿ ಯಾರು ಅಂತ ಗೊತ್ತಾದ್ರೆ ಕೇಸ್ನ ಅರ್ಧಕ್ಕರ್ಧ ಸಾಲ್ವ್ ಮಾಡಿದ ಹಾಗೆ ಆಗುತ್ತೆ. ಹೌದು ಸರ್, ಆ ದುಡ್ಡಿನ ವಿಷಯ ಏನು ಅಂತ ಗೊತ್ತಾದ್ರೆ ಎಲ್ಲ ನಿಜ ಹೊರಗೆ ಬರುತ್ತೆ. ಇದು ತಿಳ್ಕೋಬೇಕು ಅಂದ್ರೆ ವನಜಾಕ್ಷಿ ಅತ್ತಿಗೆ ಮಾತಾಡಬೇಕು. ಅವ್ರು ಹೇಳೋ ತನಕ ನಮ್ಗೆ ಯಾವ ವಿಷಯನೂ ಗೊತ್ತಾಗಲ್ಲ. ನಾವು ಈ ಕೇಸ್ ಕೆಲಸದ ಮೇಲೆ ಇರ್ತೀವಿ. ನೀವು ಕೂಡ ಪ್ರಯತ್ನ ಮಾಡಿ. ಓಕೆ ಸರ್, ಮಾಡ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ವನಜಾಕ್ಷಿ ಅಕ್ಕನ ಹೆಲ್ತ್ ಕಂಡೀಷನ್ ಹೇಗಿದೆಯೋ ನೋಡ್ತೀವಿ. ಓಕೆ ಸರ್. ಅವ್ರಿಗೆ ಪ್ರಜ್ಞೆ ಬರೋದು ಈ ಕೇಸ್ಗೆ ತುಂಬಾ ಇಂಪಾರ್ಟೆಂಟ್. ಅಲ್ಲೇನಾಯಿತು ಅಂತ ತಿಳಿಬೇಕು ಅಂದರೆ ಒಂದೇ ಒಂದು ಆಧಾರ ವನಜಾಕ್ಷಿ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ.
ಬೇಗ ಹುಷಾರಾಗೋ ಹಾಗೆ ಪ್ರಯತ್ನ ಮಾಡಿ ಅಂತ ಡಾಕ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ. ಮಾಡ್ತೀವಿ ಸರ್. ಥ್ಯಾಂಕ್ ಯು. ಬರ್ತೀವಿ. ಓಕೆ ಮೇಡಮ್. ಓಕೆ ಸರ್. ಅದ್ಕೆ ಎದ್ದೇಳಿ, ಅದ್ಕೆ ಒಂದ್ಸಲ ಮಾತಾಡಿ. ಅದ್ಕೆ ವನಜಾಕ್ಷಿ ಅಕ್ಕ, ಏನು ಅಂದ್ರೆ ಇನ್ನು ಎಷ್ಟು ದಿನ ಅಂತ ಇವ್ರು ಹೀಗೆ ಇರ್ತಾರೆ? ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಅವ್ರನ್ನ ಹೀಗ್ ನೋಡಕ್ ಆಗ್ತಿಲ್ಲ. ಶ್ಯಾಮ, ನೀನೇನು ಹೆದರ್ಕೋಬೇಡ. ಅಕ್ಕ ಬೇಗ ಗುಣ ಆಗ್ತಾರೆ. ನಡಿ, ನಾವು ಹೋಗಿ ಡಾಕ್ಟರ್ ಹತ್ರ ಮಾತಾಡೋಣ. ಎಕ್ಸ್ಕ್ಯೂಸ್ ಮೀ. ಹಾಂ, ಅಖಿಲ್ ಅವರೇ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಮ್ಮ. ಡಾಕ್ಟರ್, ನಮ್ಮ ಅಕ್ಕನ ಹೆಲ್ತ್ ಕಂಡೀಷನ್ ಹೇಗಿದೆ? ಅವರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು ತುಂಬ ಪ್ರಯತ್ನ ಮಾಡಿದ್ವಿ. ಅವ್ರಿಗೆ ತುಂಬ ಪವರ್ಫುಲ್ ಮೆಡಿಸಿನ್ ಕೊಡ್ತಿದ್ದೀವಿ. ಪ್ರಜ್ಞೆ ಬರೋಕೆ ಅಂತ ನಮಗೆ ಗೊತ್ತಿರೋ ಟ್ರೀಟ್ಮೆಂಟ್ ಎಲ್ಲ ಆಯಿತು, ಬಟ್ ನೋ ಯೂಸ್. ಹಾಗೆ ಹೇಳ್ಬೇಡಿ ಡಾಕ್ಟರ್. ಏನಾದ್ರೂ ಒಂದು ಮಾಡಿ. ಡಾಕ್ಟರ್ಸ್ಗೆ ಆಗದೆ ಇರೋ ಕೆಲಸ ಅಂತ ಯಾವುದೂ ಇರಲ್ಲ. ಅವ್ರಿಗೆ ಪ್ರಜ್ಞೆ ಬರೋದು ನಮಗೆ ತುಂಬ ಇಂಪಾರ್ಟೆಂಟ್. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಎಲ್ಲ ನಾವೇ ನೋಡ್ಕೋತೀವಿ. ಆದರೆ ಅದಕ್ಕೆ ಮಾತ್ರ ಬೇಗ ಸರಿ ಹೋಗಬೇಕು. ನಿಮ್ಮ ಸಿಚುವೇಶನ್ ನನಗೆ ಖಂಡಿತ ಅರ್ಥ ಆಗ್ತಿದೆ. ಅವ್ರ ವಿಷಯದಲ್ಲಿ ತುಂಬ ಕೇರ್ ತಗೊಂಡ್ವಿ. ಎಲ್ಲಿರೋ ಸ್ಪೆಷಲಿಸ್ಟ್ ಎಲ್ರಿಗೂ ತೋರಿಸಿದ್ವಿ. ಎಲ್ಲರೂ ನಮಗಾಗಲ್ಲ ಅಂತ ಕೈ ಎತ್ತಿಬಿಟ್ರು. ಇನ್ನು ಒಂದೇ ಒಂದು ಅವಕಾಶ ಇದೆ. ಏನ್ ಡಾಕ್ಟರ್ ಅದು? ನೆಕ್ಸ್ಟ್ ವೀಕು ಫಾರಿನಿಂದ ಒಬ್ಬ ದೊಡ್ಡ ಡಾಕ್ಟರ್ ಬರ್ತಿದ್ದಾರೆ. ಅವರು ತುಂಬ ಫೇಮಸ್ ಡಾಕ್ಟರ್. ಇದಕ್ಕೂ ಮೊದಲು ಇಂಥ ಕೇಸನ್ನು ತುಂಬ ಹ್ಯಾಂಡಲ್ ಮಾಡಿದ್ದಾರೆ. ನಾವು ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಜೊತೆ ಮಾತಾಡಿ ಈ ಕೇಸನ್ನು ಅವ್ರಿಗೆ ಒಪ್ಪಿಸ್ತೀವಿ. ಡಾಕ್ಟರ್, ತಪ್ಪದೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ನೋಡಿ. ಆಯಿತು ಮೇಡಮ್. ಆ ಡಾಕ್ಟ್ರು ಈ ವೀಕಲ್ಲಿ ಬಂದೇ ಬರ್ತಾರೆ. ಅವ್ರು ಬರೋ ದಿನ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಡಾಕ್ಟರ್, ನಾವು ಬರ್ತೀವಿ. ಒಳ್ಳೇದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಹಲೋ. ಹಲೋ ಮೇಡಮ್, ಹಾಸ್ಪಿಟ್ಲಿಗೆ ಶ್ಯಾಮ ಮತ್ತೆ ಅಖಿಲ್ ಬಂದಿದ್ದಾರೆ. ಬಂದು ಯಾರನ್ನು ನೋಡಿದ್ರು? ಡಾಕ್ಟರ್ನ ಮೀಟ್ ಮಾಡಿದ್ರು ಮೇಡಮ್. ಅವ್ರು ಮಾತಾಡಿದ್ದನ್ನ ನೀನು ಕೇಳಿದ್ಯಾ? ಕೇಳಿಸ್ಕೊಂಡೆ ಮೇಡಮ್. ನೆಕ್ಸ್ಟ್ ವೀಕ್ ಫಾರಿನಿಂದ ಇಲ್ಲಿಗೆ ಒಬ್ರು ಫೇಮಸ್ ಡಾಕ್ಟರ್ ಬರ್ತಾರಂತೆ. ಸರಿ, ಹೀಗೆ ಅಲ್ಲಾಗೋದೆಲ್ಲ ನನಗೆ ಹೇಳ್ತಾ ಇರು. ಸರಿ ಮೇಡಮ್. ಶ್ಯಾಮ, ನಾನ್ ಅನ್ಕೊಂಡ ಹಾಗೆ ವನಜಾಕ್ಷಿ ಹತ್ರ ಬಂದಿದ್ಯಾ? ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಫಲ ಸಿಗಲ್ಲ. ಈಗ ನೀನ್ ಹೇಗೆ ಅವಳನ್ನ ಗುಣ ಆಗೋ ಹಾಗೆ ಮಾಡ್ತೀಯೋ ನಾನು ನೋಡ್ತೀನಿ. ಏಯ್, ಇಲ್ಲಿ ಬಾ. ಏನ್ ಮಾಡ್ತಾ ಇದೆಯಾ ಇಲ್ಲಿ? ಅದು ಯಾರು ನೀನು? ಡಾಕ್ಟರ್ನ ನೋಡಕ್ ಬಂದೆ ಸರ್. ಅವರು ಒಳಗೆ ICU ಇದಾರಂತೆ ಸರ್. ನಮ್ಮ ಪೇಷಂಟ್ ಸ್ವಲ್ಪ ಸೀರಿಯಸ್ ಆಗಿತ್ತು, ಅದಕ್ಕೆ ಡಾಕ್ಟರ್ನ ನೋಡೋಣ ಅಂತ ಬಂದೆ. ಈಗ ಆಗಲ್ಲ, ನೀನು ಹೋಗು. ಆಯ್ತು ಸರ್, ಬರ್ತೀನಿ ಸರ್. ಆ ಲೆಟರಲ್ಲಿ ಏನಿರುತ್ತೆ? ನಂಗೇನ್ ಗೊತ್ತು? ಹಾಲಿಡೇ ವಿಷಯ ಏನೋ. ಹಾಗಾದ್ರೆ ಚೆನ್ನಾಗಿರುತ್ತೆ. ಮನೇಲಿ ಆರಾಮಾಗಿ ಫೋನಲ್ಲಿ ಆಟ ಆಡ್ಬೋದು. ಮಕ್ಳೇ, ಈ ಟರ್ಮ್ ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ, ಎಲ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ತಾನೆ? ಎಲ್ರು ಚೆನ್ನಾಗಿ ಓದ್ಕೊಳ್ತಿದ್ದೀರಾ? ಎಲ್ರು ಚೆನ್ನಾಗಿ ಓದ್ಕೋಬೇಕು. ಈ ಟರ್ಮ್ ಎಕ್ಸಾಮ್ ಅಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಪ್ರೈಸ್ ಆಗಿ ಟ್ಯಾಬ್ ಕೊಡ್ತೀವಿ. ಹೌದಾ ಟ್ಯಾಬ್ ಟೀಚರ್? ಯಾವ ಕಂಪ್ನಿದು ಟೀಚರ್? ಯಾವ ಮಾಡೆಲ್ ಟೀಚರ್?
ಪ್ರೈಸ್ ಎಷ್ಟಿರ್ಬೋದು ಟೀಚರ್? ಟ್ಯಾಬ್ ಇಂಟರ್ನಲ್ ಸ್ಟೋರೇಜ್ ಎಷ್ಟು ಟೀಚರ್? ಏನ್ ಮಕ್ಳ ಇದು? ಟ್ಯಾಬ್ ಅಲ್ಲಿ ಇಷ್ಟೆಲ್ಲ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಟ್ಯಾಬ್ ಅಂದ್ಮೇಲೆ ಒಳ್ಳೆ ಟ್ಯಾಬೇ ಕೊಡ್ತಾರೆ. ಸೊ ಎಲ್ರೂ ಚೆನ್ನಾಗಿ ಓದ್ಕೋಬೇಕು. ಮನೇಲಿ ಟಿವಿ ಎಲ್ಲ ನೋಡೋದ್ ಬಿಟ್ಟು ಬುಕ್ಸ್ ಓದ್ತಾನೆ ಇರ್ಬೇಕು. ಬೆಳಿಗ್ಗೆ ಬೇಗ ಎದ್ದು ಓದ್ಕೋಬೇಕು.